ಕರ್ಕೊಂಡ್ರ ಏನ್ರಿ ನಿಮ್ಮ ಅವಸ್ಥೆ ಹಿಂಗ್ಯಾಕಾಗಿರ್ರಿ? ದನಿಯಾರ ನಮ್ಮ ಮನೆದೇವ್ರು ತಿರುಪತಿ ತಿಮ್ಮಪ್ಪ ಅಲ್ಲ ಅನ್ರಿ, ಅದಕ್ಕೆ ಮುಡಿ ಕೊಟ್ಟು ಬಂದಿನ್ರಿ. ಇಷ್ಟು ದಿನ ಅದಕ್ಕೆ ಬರೋಕ್ಕಾಗಿದ್ದಿಲ್ರಿ ದನಿಯಾರ. ಮನ್ಯಾಗ ಏಸ್ ಮಂದಿ ಅದಾರ ಅವ್ರ ಒಟ್ಟು ಕರ್ಕೊಂಬ ನಮ್ಮ ಮನೆಯವ್ರನ್ನ, ನಾ ಹೇಳಿನಿ ಅಂತೇಳಿ. ಹಾಂ ಆಯ್ತು ರೀ ಗೌಡ್ರಿ. ದನಿಯಾರ ಇದು ಯಾಕ ಲೆಕ್ಕಾಚಾರ ನನಗೆ ಹಿಂದೆ ಮುಂದೆ ಹಾಕತ್ತತಿ ಒಂದಿಟ, ಇದನ್ನು ನೋಡ್ತೀರೇನ? ಯಾಕಂದ್ರೆ ನಾನು ಒಂದು 10-15 ದಿನ ಇದ್ದಿದ್ದಿಲ್ಲ ಇದು. ತಾ ನೋಡ್ತೀನಿ, ನೀವು ಹೋಗಿ ಕರ್ಕೊಂಬ. ನಾ ಬರೋಬ್ಬರಿನ ಮಾಡಕತ್ತೀನಿ. ಹಿಂಗತಿ ಮಾಡ್ಲಿಕ್ಕಂದ್ರೆ ನಮ್ಮ ಮನೆತನ ಏನು ಉಳಿಯಂಗಿಲ್ಲ. ನಮ್ಮ ಬಸವನಗೌಡ ನಮ್ಮ ಮನೆತನಕ್ಕೆ ಮಸಿ ಬೆಳೆದು ಬಿಡ್ತಾನ. ಅವು ಹೇಳ್ದಂಗೆ ಮಾಡ್ಬೇಕು. ಕಾಕೋನ ನೀವು ಹೊರಗಿರು. ಎದಕ್ಕೆ ಕರ್ಸಿರ್ಬೇಕು? ಅಷ್ಟು ಮನೇಸ್ ಮಂದಿನ ಕರ್ಸ್ಯಾರ, ಏನೇನು? ಅಪ್ಪ ಎದಕ್ರಿ ಎಲ್ಲಾರನ್ನೂ ಬಾ ಅಂದ್ರಿ ಅಂತ? ಏನು ವಿಷಯ ರೀ? ಹೇಳ್ತೀನಿ ತಡಿವಾ. ಸೀತಾ ಇಲ್ಲದಳ? ಅಡಿಗೆ ಮನೆಯಾಗ ಏನೋ ದಗದ ಮಾಡಕತ್ತಾಳ, ಅದು ಏನು ಹೇಳ್ರಿ? ಆಕೆನ ಮನೆ ಸೊಸಿ ಬಿಡು, ಆಕೆ ಮುಂದೆ ಏನು ಹೇಳೋದು? ನಾವು ಇಟ್ಟು ಮಂದಿ ಅದೀವಲ್ಲನ, ಹೇಳ್ರಿ ನಮ್ಮ ಮುಂದೆ. ಮನಿ ಸೊಸಿ ಅಂದ್ರೆ ಬರೀ ತಿಕ್ಕಾಕ ತೊಳ್ಯಾಕ ಬಳಿಯಾಕ ಹಡಿಯಾಕ ತಂದಿರ್ತೀವನ ಸೊಸ್ತ್ಯಾರನ್ನ. ನೀನು ಒಂದು ಕಾಲದಾಗ ಸೊಸಿ ಆಗಿದ್ದೆ ಅನ್ನೋದು ನೆನಪಿರ್ಲಿ. ಸೀತಾಕನು ಗೊತ್ತಾಗ್ಬೇಕು ಈ ಮನೆ ಆಗು ಹೋಗು ಏನದಾವ ಅಂತೇಳಿ. ಮುಂದೊಂದು ದಿನ ನಾವು ಮುಂದಕ್ಕೆ ಹೋಗಿಂದ ಅವ್ರನ್ನ ನಡೆಸ್ಕೊಂಡು ಹೋಗ್ಬೇಕಿಲ್ಲ ಈ ಮನೆತನನ. ಸೊಸಿ ಮ್ಯಾಗ ಮಮ್ಮ ಕರೆಕ್ಟ್ ಐತೆ ನಮ್ಮ ಅಪ್ಪಡು. ಯಾವ ನೋಡವ, ಅಪ್ಪನ್ನ ಹೆಂಗೆ ಮಾಡ್ಯಾವ ನಿನ್ನ ಸೊಸಿ. ಸುಮ್ಮನೆ ನಿಂತ್ರಲ್ಲ ಮಾರ, ಪಾಪ ಏನ ಅದ ಮಾಡಕತ್ತಿರ್ಬೇಕು ತಂಗಿ. ಬಸನ್ಗೌಡ ಮಾರ ಅದಾರಲ್ಲ ಅವ್ರು ಹೇಳ್ತಾರೆ ಬಿಡ್ರಿ. ನಾನು ಅನ್ನ ಅಂತೀನಿ. ಅದು ಏನು ಹೇಳ್ರಿ ಅಪ್ಪ, ನಾವು ಹೋಗಿ ಹೇಳಂಗಿಲ್ಲನಾ ವೈನಿ ಮುಂದೆ? ಇದು ಸೀತಾವು ಇದ್ದಾಗ ಮಾತಾಡ್ಬೇಕಾದಂಥ ವಿಷಯ. ಸೀತಾವು ಬರಲಿ, ಆಕೆ ಬಂದಿಂದ ಹೇಳ್ತಾನೆ. ಆಕೆ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬರ್ಲಾ. ಅಯ್ಯೋ ತೀರಿ ಹೆಚ್ಚಿಂದ ಆತ ನಿಮ್ಮ ಅಪ್ಪಂದು. ಏನಾರು ಹೇಳಿಲ್ಲೇನು ಸೀತಾ ನನ್ನ ಬಗ್ಗೆ? ಮತ್ತು ಅದಕ್ಕೆ ಅಪ್ಪ ಹಿಂಗೆಲ್ಲ ಮಾತಾಡಕತ್ತಾರೇನು? ತಡ್ರಿಯಪ್ಪ ನಾನು ಕರಿತೀನಿ. ಸೀತಾ, ಏ ಸೀತಾ. ಹೇಳ್ರಿ. ಬಂದೇವ ಚಲೋ ಆತ. ಇವತ್ತ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕಿತ್ತು, ಅದಕ್ಕೆ ನಿಮ್ಮನ್ನೆಲ್ಲಾರನ್ನೂ ಕರೆಸಿದ್ನ್ಯಾ. ಎಲ್ಲಿ ಹೇಳ್ಯಾಳೋ ಏನು, ಮುಗೀತು ಇವತ್ತು ನನ್ನ ಕತಿ. ಅಂಥದ್ದು ಏನೈತಿ, ಅಂಥದ್ದು ಏನು ಹೇಳ್ತಾರೆ ನಮ್ಮ ಅವರು? ಎಲ್ಲಿ ನಮ್ಗೆ ಆಸ್ತಿ ಪಾಸ್ತಿ ಕೊಡ್ತಾರೆ ಏನೊಂದಿಟ್ಟು ಇರ್ಬೇಕು. ಅದು ಏನು ಹೇಳ್ರಿಯಪ್ಪ, ನಾನು ಹೊಲಕ್ಕೆ ಹೋಗ್ಬೇಕು. ತಡಿ ಹೇಳ್ತೀನಿ. ನಾ ಒಂದು ನಿರ್ಧಾರಕ್ಕೆ ಬಂದೀನಿ. ನಮ್ಮ ಇಡೀ ಸಮಸ್ತ ಆಸ್ತಿನ ನಾನು ಒಬ್ಬರ ಹೆಸರಲ್ಲೇ ಮಾಡ್ಬೇಕಂತ ಮಾಡೀನಿ. ನನ್ನ ಹೆಸರಲ್ಲಿ ಮಾಡ್ತಾರೇನು? ಏನು ಮಲ್ಲಪ್ಪನ ಹೆಸರಲ್ಲಿ ಮಾಡ್ತಾರೋ? ಯಾರ ಹೆಸರಲ್ಲೇ ಮಾಡಕತ್ನೇನು ಅಪ್ಪ? ಅಪ್ಪ ಯಾರ ಹೆಸರಲ್ಲೇ ಮಾಡಕತ್ತೀರಿ? ತಡಿಯವ ಹೇಳ್ತೀನಿ. ಇಡೀ ಸಮಸ್ತ ಆಸ್ತಿನ ನಾನು ಸೀತಾನ ಹೆಸರಲ್ಲೇ ಬರೆಯಾಕತ್ತೀನಿ. ಅಪ್ಪ ಏನು ಹೇಳಕತ್ತೀರಿ ನೀವು? ಯಾಕವ್ವ ಕಿವಿ ಕೇಳಿಲ್ಲನ? ಇನ್ನೊಮ್ಮೆ ಹೇಳ್ಬೇಕನ? ಇಡೀ ನಮ್ಮ ಸಮಸ್ತ ಆಸ್ತಿನೂ ನಾನು ನಮ್ಮ ಸೀತಾವನ ಹೆಸರಲ್ಲೇ ಬರೆಯಾಕತ್ತೀನಿ. ಅಪ್ಪ ಯಾಕಿಂತ ನಿರ್ಧಾರ ತಗೊಂಡೇನು? ಗಂಡ ಮಗ ಅಂತ ನಾ ಅದೀನಿ, ಅದು ಬಿಟ್ಟು ಸೊಸಿ ಹೆಸರಲ್ಲೇ ಮಾಡ್ಕೊಂತಾರೆ ಇವ್ರು. ಇವ್ರಿಗೇನು ಹುಚ್ಚಿಗೆ ಚಿಡಿತೇನು? ಯವ್ವ ಸುಮ್ಮನೆ ನಿಂತೀರಿ ನೀನು. ನೋಡಲ್ಲಿ ಅಪ್ಪ ಎಂತ ಕೆಲಸ ಮಾಡಿದ. ಬಂಗಾರದಂತ ಗಂಡು ಮಕ್ಕಳು ಮನೆಯಾಗ ಇದ್ದುಕೊಂಡು ಸೊಸೆ ಹೆಸರಲ್ಲಿ ಆಸ್ತಿ ಮಾಡೋದಂದ್ರೆ ಇದೆಂತದ್ರಿ? ನಾನು ಕೂಡ ಇದಕ್ಕೆ ಬಿಲ್ಕುಲ್ ಅಪ್ಪಂಗಿಲ್ಲ. ಜಗತ್ನಾಗ ಎಲ್ಲಾರ ಇದ್ದಿದ್ದೈತನ ಸ್ವಸ್ಥರಿಗೆ ಇಡೀ ಆಸ್ತಿನ ಬರ್ಸ್ಕೊಡೋದು? ನೀವಂತ ಅಭಿಸಿರಿ, ನಮ್ಗೇನು ಗಂಡು ಮಕ್ಕಳಿಲ್ಲನ? ಮಾವರ ನೀವು ಎಂಥ ನಿರ್ಧಾರ ತೊಗೊಂಡ್ರಿ? 2 ಬಂಗಾರದಂಥ ಮಕ್ಕಳು ಅದಾವು, ಅದನ್ನು ಬಿಟ್ಟು ಸೊಸಿಗೆ ಮಾಡೋದು ಇದು ನಮ್ಮನೆ ವಿಚಾರ. ಇದ್ರೊಳಗೆ ಮೂರನೇದವರು ತಲೆ ಹಾಕುವಂಗಿಲ್ಲ. ನನ್ನ ಗಂಡ ಮೂರನೇದವ ಅಂದನೆ ಅಪ್ಪ ನಿನಗೆ? ಈ ಮನೆ ಅಳಿಯ, ಅವ್ರಿಗೂ ಈ ಮನೆಯಾಗ ಅಧಿಕಾರ ಐತಿ. ಅದಕ್ಕೆ ಮಾತಾಡಕತ್ತಾರ ಅವರು. ಅವ್ರು ಮಾತಾಡಿದ್ರಾಗ ಏನು ತಪ್ಪೈತಿ? ಅಳಿಯನ ಮಗನ ಅಳಿಯ ಯಾವತ್ತೂ ಮಗ ಆಗಕ್ಕೆ ಆಗಂಗಿಲ್ಲ. ನಾವು ಎಷ್ಟು ಹೇಳ್ತೀವಿ ಅಷ್ಟಷ್ಟ ಕೇಳ್ಬೇಕು. ಅಪ್ಪ ಅದು ನೀವೇನು ಮಾಡಕತ್ತೀರಿ? ನಾ ಮಾಡಕತ್ತಿದ್ದ ಬರೋಬ್ಬರಿ ಐತಿ. ಏನು ಬರೋಬ್ಬರಿ ಐತಿ? ನಾನು ಕೂಡ ಒಪ್ಪಂಗಿಲ್ಲ. ನನ್ನ ಗಂಡು ಮಕ್ಕಳಿಗೆ ಮಾಡ್ಬೇಕು. ನಾನು ಕೂಡ ಒಟ್ಟ ಬಿಲ್ಕುಲ್ ಒಪ್ಪಂಗಿಲ್ಲ ನಾನು. ನೀವು ಒಪ್ಪಿದ್ರೆಷ್ಟು ಬಿಟ್ರೆಷ್ಟು? ನಾ ಹೇಳಬೇಕಾಗಿತ್ತು ಹೇಳಿನಿ. ನಾ ಏನು ಮಾಡ್ಬೇಕು ಅದನ್ನ ಮಾಡೀನಿ. ಮಾವರ ನನ್ನ ಹೆಸರಲ್ಲೇ ಯಾಕ್ರಿ ಇದು ಆಸ್ತಿ ಎಲ್ಲ ಬರೆಯೋದು? ಬೇಡ್ರಿ, ನನಗೆ ಆಸ್ತಿ ಬೇಡ, ಅಂತಸ್ತು ಬೇಡ, ಯಾವುದು ಬೇಡ್ರಿ. ನಿನಗೆಲ್ಲ ಗೊತ್ತಾಗಂಗಿಲ್ಲ, ಸುಮ್ಮಿರು ಸೀತಾ ನೀನು. ಮಳ್ಳಿ ಮಳ್ಳಿ ಮನ್ಸಕ್ಕೆ ಕಾಲಿಷ್ಟ ಅಂದ್ರೆ 3 ಮತ್ತೊಂದು ಅಂದಿಲ್ಲ ಅಂತ ಮಳ್ಳಿ ನೀನು. ಆಸ್ತಿ ಬರ್ಸ್ಕೊಳೋ ಅಷ್ಟು ದೊಡ್ಡಕ್ಕೆ ಅದೇನು ನೀನು? ಅದು ಹೆಂಗೆ ಆಸ್ತಿ ಊಟ ಅಂತೀನಿ ನೋಡ್ತೀನಿ ನಾನು. ಅದು ಹೆಂಗೆ ಅವ್ರು ಬರ್ಕೊಡ್ತಾರೋ, ನೀ ಹೆಂಗೆ ಬರ್ಸ್ಕೊಂತೀವೋ, ನೀ ಹೆಂಗೆ ಈ ಜಮೀನ್ದಾರಿಕೆ ನಡೆಸ್ತೀನಿ ನೋಡೇ ಬಿಡ್ತೀನಿ ನಾನು. ನಿನ್ನೆ ಮೊನ್ನೆ ಬಂದಾಕಿ ಈ ಮನೆ ಜಮೀನ್ದಾರಿಕೆ ಪಡ್ಕೊಂತಾನ, ಅದು ಹೆಂಗೆ ನೋಡೇ ಬಿಡ್ತಾನೆ. ಎಲ್ಲರೂ ಬಾಯಿ ಮುಚ್ಕೊಂಡು ನಿಂದಿರ್ಬೇಕು. ನಾ ಹೇಳಿದ್ದ ಶಾಸನ ಇಲ್ಲಿ ನಾ ಹೇಳ್ದಂಗೆ ಕೇಳ್ಬೇಕು, ನೀವು ಯಾರು ಹೇಳ್ದಂಗೆ ಕೇಳೋದಲ್ಲ. ನಾ ಬರೋಬ್ಬರಿ ತೀರ್ಮಾನಕ್ಕೆ ಬಂದೀನಿ. ಇದೆಂತದ್ರಿ ಅಪ್ಪ? ಜಗತ್ನಾಗ ಯಾರು ಇಂಥದ್ದು ಮಾಡಂಗಿಲ್ಲ. ನೀವು ಎಂಥದ್ದು ಎಬ್ಬಿಸಿರಿ? ಸ್ವಸ್ಥರಿಗೆ ಆಸ್ತಿ ಬರೆಯೋದಾ? ಸ್ವಸ್ಥರಿಗೆ ಆಸ್ತಿ ಬರೋದ್ರ ಮುಗ್ದ ಹೊತ್ತು ಬರ್ರಿ ನಿಮ್ಮ ಕೈಯಾಗ ಚೊಂಬ. ಏನು ನೋಡಿ ಯಾಕೆ ಹೆಸರಲ್ಲಿ ಆಸ್ತಿ ಬರೆಯಕತ್ತೀರಿ ನೀವು? ಮುಂದೊಂದು ದಿನ ನಮ್ಮ ಕೂಳು ಹಾಕೊಳ್ಳೋಣ ಏನ್ರಿ ಅಪ್ಪ? ಸೀತಾನ್ ಸ್ವಭಾವ ನನಗೆ ಗೊತ್ತೈತಿ, ಅದಕ್ಕೆ ಈ ನಿರ್ಧಾರಕ್ಕೆ ಬಂದೀನಿ. ಇದಕ್ಕೆ ಯಾರು ದೂಸರ ಮಾತು ಮಾತಾಡುವಂಗಿಲ್ಲ. ಮಾವರ ನಿಮ್ಮ ಕೈ ಮುಗಿತೀನಿ. ನನಗೆ ಈ ಆಸ್ತಿ ಅಂತಸ್ತು ಯಾವುದು ಬ್ಯಾಡ್ರಿ ಮಾವರ. ನನಗೆ ನೀವು ಇಷ್ಟು ಗೌರವ ಕೊಟ್ಟಿರಲ್ಲ ಅದು ಸಾಕ್ರಿ ಮಾವರ. ನನಗೆ ಯಾವುದು ಬ್ಯಾಡ್ರಿ ಆಸ್ತಿ.
ಇದು ನನ್ನ ನಿರ್ಧಾರ ಅಟ ಅಲ್ಲ, ಅವ್ರ ನಿರ್ಧಾರನು. ಈ ಮುದುಕಿ ಹಾಂ ಮತ್ತ ತಂದು ದರ್ಪ ತೋರಿಸೇ ನೋಡು. ಕಿವಿ ಹಿಂದೆ ಕಳ್ಸಾಳ ಮಗಗ. ಯವ್ವ ಆ ಮಕ್ಕಳಿಗೂ ನಮ್ಮ ಚಂಬ ಕೊಟ್ಟಳು ನೋಡು. ಅದನ್ನ ಅಂತೀನಿ, ನಿಮ್ಮ ಅಪ್ಪನ ತಿರುಗಿ ಕಳಿಸ್ದಾಕೆ ಯಾಕೆ ಮುದೋಡಿ. ಯಾಕೆ ಈ ನಿರ್ಧಾರಕ್ಕೆ ಯಾಕೆ ಬಂದ್ಲಾತಿ? ನಾನು ಕೇಳ್ತೇನೆ ತಡಿ. ನೀ ಇಲ್ಲಿ ಎಷ್ಟು ಬಾಯಿ ಬಿಡ್ಕೊಂಡ್ರು ನಾ ಇದನ್ನು ಬದಲು ಮಾಡಂಗಿಲ್ಲ. ನಾ ಇದಕ್ಕೆ ಬಿಲ್ಕುಲ್ ಒಪ್ಪಂಗಿಲ್ರಿ. ನಾವು ಮುಂದೆ ಹೆಂಡ್ರಿ ಎದುರಿಗೆ ತಲೆ ಬಾಕ್ಬೇಕನ್ರಿ ಅಪ್ಪ? ಆಗಂಗಿಲ್ರಿ ನಮ್ಮ ಕೈಯಿಂದ. ಇದು ಎಂತಾನೇ ರೀ, ನಾವು ಹೆಂಡ್ರಿಗೆ ಜೀವ ಹುಸುರು ಅನ್ಬೇಕನ್ರಿ? ಇದೆಲ್ಲ ಆಗಲ್ರಿ. ನಾವು ಊರಾಗ ಮಂದಿ ಕೂಡಿಸ್ತೀನಿ, ನನಗೆ ಆಗಂಗಿಲ್ರಿ. ನೀ ಯಾರನ್ನಾರ ಕೂಡ್ಸು, ಏನಾರ ಮಾಡು, ಇದನ್ನ ನಿರ್ಧಾರನ ನಾನು ಬದಲು ಮಾಡೋಕ್ಕಾಗಂಗಿಲ್ಲ. ಇದನ್ನ ನಾನು ನಿಮ್ಮಮ್ಮ ಈ ನಿರ್ಧಾರ ತಗೊಂಡಿವಿ. ಇದಕ್ಕೆಲ್ಲರೂ ಸುಮ್ಮನೆ ಇರಬೇಕು. ಒಪ್ಕೋರಿ ಬಿಡ್ರಿ, ನಾವಂಕರು ಒಪ್ಪಿವಿ ಅಷ್ಟೇ. ನಿಮ್ಗೆ ಹೇಳ್ಬೇಕಿತ್ತು, ಅದಕ್ಕೆ ಹೇಳಿದೆ. ಇನ್ನು ಈ ಮನ್ಯಾಗ ಒಂದು ಹುಲ್ಲು ಕಡ್ಡಿ ಅಳ್ಳಾಡ್ಬೇಕಂದ್ರೂ ಸೀತಾನ ಕೇಳಾರ್ದೆ ಏನು ಮಾಡುವಂಗಿಲ್ಲ. ಏನು ಈ ಮನೆಗೆ ಹೋತು ಬಂತು ಎಲ್ಲಾನು ಸೀತಾನ ನೋಡ್ಕೊಳೋದು. ಮಾವರ ನನಗೆ ಬ್ಯಾಡ್ರಿ, ನಿಮ್ಮ ಕೈ ಮುಗಿತೀನಿ ರೀ. ನನಗೆ ಇದನ್ನ ಇಂಥ ವಜ್ಜೆ ಹೊರಕ್ಕೆ ಆಗಂಗಿಲ್ರಿ ಮಾವರ, ನಿಮ್ಮ ಕೈ ಮುಗಿತೀನಿ ರೀ, ಬ್ಯಾಡ್ರಿ. ಈಗ ನಾ ಹೇಳ್ದಂಗೆ ನೀ ಕೇಳ್ಬೇಕು ಅಷ್ಟೇ. ನಾ ನಿಮ್ಮ ಮಾವ, ನನ್ನ ಮಾತು ನೀ ಕೇಳಬೇಕು. ಆಕಿನವಲ್ಲ ಅಂತ ನಿಮ್ದೇನ್ರಿ? ಆಕೆ ಯಾಕೆ ಹಂಗೆ ಹೇಳ್ತಾ ಬಿಡು, ಅವ್ರಿಗೆ ವಯಸ್ಸಿಗ್ಯಾವ. ನಾಳೆ ನನ್ನ ಮಗ ಹಿಂತಿ ಇದ್ರಿಗೆ ಕೈ ಚಾಚಬೇಕನ? ಇದ್ಯಾಂತ ಅದು ಪದ್ಧತಿ ರೀ? ಜಗತ್ತಿನ ಮಂದಿ ಚೀತು ಅಂದಾರ, ಊರಾನ್ ಮಂದಿ ಸತ್ಯಕರ ಚೀತು ಅಂದಾರ. ಅಲ್ಲ ಎಂತಾವ್ ನೋಡಿವು ಸೊಸಿ ಹೆಸಲಿ ಆಸ್ತಿ ಮಾಡ್ಯಾವ ಅಂದಾರ. ಅನ್ನೋರು ಅಂತಿರ್ತಾರ, ಅವ್ರ ಬಾಯಿಲಿ ಅಂತಿರ್ತಾರ ಅಷ್ಟೇ. ನಿಮ್ಗೇನು ಹುಚ್ಚಿಗೆ ಚಿಡದತ್ತೇನು? ನೀವೆಂತ ನಿರ್ಧಾರ ತಗೊಂಡಿರಿ? ನಾನು ಅನ್ನಂತೀನಿ, ಮನ್ಯಾಗ 3 ಮಂದಿ ಮಕ್ಕಳನ್ನ ಇಟ್ಕೊಂಡು ಸೊಸಿಗೆಲ್ಲ ಆಸ್ತಿ ಬರೀತಾರಂತ. ಇವ್ರು ಏನು ಹುಸ್ರ ಶಾನ್ಯರ ಅಂತೀನ. ನೋಡ್ವಾ ನಿಮ್ಮ ಮನೆ ಹೆಣ್ಮಗಳು ಹೊಟ್ಟೆ ಅನ್ನೋ ಕುಲಕ್ ಹೊರಗಂತ. ಆದ್ರೂ ಹೋಲ್ ಬಿಡು, ನನ್ನ ಮಗಳು ಅಂತೇಳಿ ನಿನ್ನ ಪ್ರೀತಿಯಿಂದ ಮನೆಯಾಗ ಇಟ್ಕೊಂಡು ಸಾಕಾಕತ್ತೀನಿ. ನಿನಗೂ ಏನು ಕಮ್ಮಿ ಮಾಡಿಲ್ಲ. ನೀನು ಕೊಡೋದ ಕೊಟ್ಟತಿ ಆಗೋ ಎಲ್ಲ ಮಾಡೀನಿ. ನೀ ಸುಮ್ಮನೆ ನಿಂದರು, ಏನು ಮಾತಾಡಬೇಡ. ಯಾಕೆ ಮಾತಾಡ್ಬಾರ್ದು? ಮಾತಾಡ್ತಾ ಆಕಿ ಏನು ತಪ್ಪು ಮಾತಾಡಿಲ್ಲ ನನ್ನ ಮಗಳು. 4 ಮಂದ್ಯಾಗ ಹಿರೇತನ ಮಾಡ್ತೀರಿ, ಇಡೀ ಊರಿಗೆ ಜಮೀನ್ದಾರ ಅದಿರಿ. ಎಂತ ಜಬ್ಸಿರಿ ನೀವು? ಇದು ಎಲ್ಲಿ ನಾ ಈ ಪ್ರಪಂಚದಾಗ ನೋಡಿಲ್ಲ. ಆಸ್ತಿನ ಸ್ವಚ್ಛಾರೆ ಮಾಡೋದು. ಈಗ ನಾ ಮಾಡಾಕತ್ತೀನಿಲ್ಲ. ಈಗ ಆಕಿ ಹೆಸರಲ್ಲಿ ಆಸ್ತಿ ಬರೀತೀನಿ. ಮುಂದೆ ಆಕಿ ತನಗೆ ಯಾರಿಗೆ ಇಷ್ಟ ಬರ್ತತಿ ಅವ್ರಿಗೆ ಬರ್ಕೊಡ್ಬೋದು. ನಾಳೆ ಆಕಿಗೆ ಏನಾರ ಜನ್ಮಕ್ಕೆ ಆಘಾತ ಆತಂದ್ರ, ಏನಾರ ತೊಂದರೆ ಆತಂದ್ರ ಆ ಆಸ್ತಿ ಎಲ್ಲ ಮಠಮಾನ್ಯಕ್ಕೆ ಹೊಕ್ಕತಿ. ಇದೆಂಥದ್ದು ಇದು? ಇದು ಅಮ್ಮಂದ ಕಿತಾಪತಿ ಏನೋ ಒಂದು ಅಭಿಷಾರ. ಆ ಮುದುಕಿ ಮುಂದೆ ಈಗ ಎಲ್ಲ ಹೇಳಿಬಿಟ್ಟಾಳ ಸೀತಾ, ಅದಕ್ಕೆ ಹಿಂಗತಿ ಅಭಿಷಾರ ಅಪ್ಪ. ಆ ಮುದುಕಿ ಎಲ್ಲ ಹಾಳು ಮಾಡಿಟ್ಲು. ಈಗ ಜೀವನ ತೆಗಿಬೇಕಂತ ನಾ ಮಾಡಿದ್ದೆ. ಈಗ ಜೀವ ತೆಗೆದ್ರೂ ಆಸ್ತಿ ಎಲ್ಲ ಮಠಮಾನ್ಯಕ್ಕೆ ಹೋಗುತ್ತಾ? ಮುಗಿದು ಹೋತು. ಏನೈತಿ? ಎಂಥದ್ದು ಇದು? ಮೋಸ ಇದು. ಮಣಿ ಕಿಲಿಕೆ ಎಲ್ಲ ಸೀತನ ಕೈ ಕೊಡು. ಮಕ ನೋಡಕತ್ತಿಲ್ಲ, ಕೊಡ. ಬ್ಯಾಡ್ರಿ ಮಾವರ, ಅತ್ತಿಯರ ಇಟ್ಕೊಳ್ಳಿ, ನನಗೆ ಬ್ಯಾಡ್ರಿ. ನೀ ಸುಮ್ಮಿರ ಸೀತಾ, ನಾ ಹೇಳ್ದಷ್ಟು ನೀ ಕೇಳ್ಬೇಕು ಅಟ್ಟ. 10 ರೂಪಾಯಿ ಬೇಕಂದ್ರೂ ಸೀತಾನ ಕೇಳಾರ್ದ ಯಾರು ಇಸ್ಕೊಂಡು ಹಂಗಿಲ್ಲ. ಏನಾ ವ್ಯವಹಾರ ಮಾಡಿದ್ರು ಆಕಿನ ಕೇಳೇ ಮಾಡೋದು. ಎಲ್ಲಾರ್ಗೆ ಅರ್ಥ ಆತನ? ಇನ್ನೂ ಏನ ಬಿಡಿ ಹೇಳ್ಬೇಕ? ತಂದೆಲ್ಲಿ ಇವರು ನನ್ನ ಶತ್ರು ಬೇಕಂತ ಮಾಡಿದ್ರು. ಈ ಆಸ್ತಿ ಸಂಬಂಧನ ಆ ಮಲ್ಲನಗೌಡನ ಮನೆ ಬಿಟ್ಟು ಹೊರಗೆ ಹಾಕೋಂಗೆ ಮಾಡಿದೆ. ಈಗ ನೋಡಿದ್ರ ಇದು ಹೆಂಗತ್ತಂದ್ರೆ ಆಸ್ತಿ ಎಲ್ಲ ಐತಿ, ಆದ್ರೆ ಅನುಭವಿಸೋಕ್ಕಾಗಂಗಿಲ್ಲ. ಎಂಥದ್ದು ಮಾಡಿಟ್ರಿ ಇವರು. ಸೀತಾ ಬಾಯ್ಲು ಹೇಳ್ರಿ ಮಾವರ. ಈ ಬುಕ್ಕ ಇನ್ ಮ್ಯಾಗಿಂದ ನಿಂತಾವನವ. ಇನ್ನು ಕಾಕೋನವ್ರಿಗೆ ಹೇಳಿ ಅದು ಎಷ್ಟು ಬಂತು ಹೋತು ಎಲ್ಲ ನೋಡ್ಕೋಬೇಕು. ಇದ್ರಾಗ ಎಲ್ಲ ಬರ್ತತಿ. ಆಮೇಲೆ ನಾವು ಊರಾಗ ಬಡ್ಡಿ ಕೊಟ್ಟಿವಿ, ಅದು ವಸೂಲಿ ಮಾಡಿಸೋದು ಏನು ನಿನ್ನ ಕೆಲಸನ. ನೀ ಎಲ್ಲ ನಿಭಾಯಿಸ್ಕೊಂಡು ಹೋಗಿ ಅಂತೇಳಿ ನಂಬಿಕೆ ಐತಿ ನನಗೆ. ನಂಬಿಕೆ ಉಳಿಸ್ಕೊಂತಾಳ ಅನ್ನೋದು ನನಗೆ ಭರವಸೆನೂ ಐತಿ. ಆಯ್ತು ರೀ ಮಾವರ, ನಿನ್ನ ನಂಬಿಕೆ ನಾನು ಉಳಿಸ್ತೀನಿ ರೀ. ಅಪ್ಪ ಅದು ಪೆದ್ದೈತಿ. ಆಕಿಗೇನು ಬರುತ್ತಾ? ಆಕಿಗೇನು ಗೊತ್ತಾಗುತ್ತಾ? ಹೋಗಿ ಆಕಿ ಕೈಯಾಗ ಕೊಡಾಕತ್ತೀರಲ್ಲ ನೀವು ಹಿರೇತನನ. ನನಗೆ ಗೊತ್ತೈತಿ ನನ್ನ ಸೊಸಿ ಏನಂತೇಳಿ.